26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಜೆಡಿಎಸ್ ಹೋರಾಟವನ್ನು ಕೈಗೆತ್ತಿಕೊಂಡಿದೆ ಸರ್. ಇವತ್ತು ರಾಮನಗರದಲ್ಲಿ ಹೋರಾಟ ಮಾಡಿ ಬಿಜೆಪಿ ಯಾವ ರೀತಿಯಾಗಿ ತಯಾರಿದೆ? ಯಾಕಂದ್ರೆ ಎಸ್ಐಆರ್ ಅನ್ನೋಂಥದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಮೇಲೆ ಆರೋಪ ಆಯಿತು, ಬಟ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮೇಲೆ ಆರೋಪ ಇದೆ. ಯಾಕಂತಂದ್ರೆ ರಾಷ್ಟ್ರೀಯ ಅಧ್ಯಕ್ಷರು ಅದನ್ನೇ ಹೇಳೋಗಿದ್ದು, ರಾಜ್ಯದಲ್ಲಿ ಸರ್ಕಾರ ಇದೆ, ಹುಷಾರಾಗಿದೆ, ಎಚ್ಚರ ಇದೆ. ನೋಡಿ, ಎಸ್ಐಆರ್ ಚುನಾವಣಾ ಆಯೋಗ ಕೈಗೆತ್ತಿಕೊಂಡಿರ್ತಕ್ಕಂಥ ಒಂದು ಪ್ರಕ್ರಿಯೆ, ಸುಧಾರಣೆಯನ್ನು ತರಬೇಕು ಅನ್ನುವ ಸದುದ್ದೇಶ ಇಟ್ಕೊಂಡು ತಂದಿರತಕ್ಕಂಥ ಪ್ರಕ್ರಿಯೆ. ನಾವು ಕೂಡ ರಾಜ್ಯ ಚುನಾವಣಾ ಆಯೋಗಕ್ಕೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದೇವೆ. ಈ ರೀತಿ ಪ್ರಕರಣಗಳು ಪತ್ರಿಕೆಗಳಲ್ಲೂ ಕೂಡ ಬರ್ತಾ ಇದೆ. ಭಾಜಪ ಕಡೆಯಿಂದನೂ ಕೂಡ ನಿನ್ನೆ ಕಂಪ್ಲೇಂಟನ್ನು ಕೊಟ್ಟಿದೆ. ಶಾಂತಿನಗರ ಮತ್ತು ಚಾಮರಾಜನಗರದಲ್ಲಿ ಆಗಿರ್ತಕ್ಕಂಥ ಪ್ರಕರಣಗಳಲ್ಲಿ ಮಾನ್ಯ HD ಕುಮಾರಸ್ವಾಮಿ ಅವರು ಕೂಡ ಇದನ್ನು ಬಹಿರಂಗಪಡಿಸಿದ್ದಾರೆ. ಇವೆಲ್ಲ ಪ್ರಕರಣಗಳನ್ನು ಹಿಡ್ಕೊಂಡು ರಾಜ್ಯ ಚುನಾವಣಾ ಆಯೋಗ ಎಚ್ಚೆತ್ತುಕೊಂಡು ಈ ವ್ಯವಸ್ಥೆನ ಸರಿಪಡಿಸ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ವಿಚಾರ ಹೇಳ್ತಾ ಇತ್ತು, 12 ರಾಜ್ಯಗಳಲ್ಲಿ 315 ಜಿಲ್ಲೆಗಳಲ್ಲಿ ಎಲ್ಲಿನೋ ಎಫೆಕ್ಟ್ ಇದೆ ಅಂತ ಕೇಂದ್ರ ಸರ್ಕಾರವು ಹೇಳಿದೆ. ಅಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡಬೇಕು ಅಂತ ನಿಮ್ಮ ಸಜೆಷನ್? ನೀವು ತಡವಾಗಿ ಬಂದ್ರಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ಮೊನ್ನೆ ಗೊತ್ತಾಗಿರೋದಲ್ಲ, ರಾಜ್ಯದಲ್ಲಿ ಬರ ಬರ್ತದೆ, ಪರಿಸ್ಥಿತಿ ಸರಿ ಇಲ್ಲ, ಬರಗಾಲದ ಪರಿಸ್ಥಿತಿನ ಎದುರಿಸಬೇಕಾಗ್ತದೆ, ಮುಂಚಿತವಾಗಿ ಗೊತ್ತಿದೆ. ಇವರು ತಮಿಳುನಾಡಿಗೂ ನೀರು ಬಿಡ್ಕೊಂಡು KRS ಅಲ್ಲಿಂದನೂ ನೀರು ಬಿಡ್ಕೊಂಡಿದ್ದಾರೆ, ಅಲ್ಲಿ ಆಲ್ಮಟ್ಟಿಂದನೂ ಬಿಡ್ಕೊಂಡಿದ್ದಾರೆ. ಎಲ್ಲ ನೀರನ್ನು ಖಾಲಿ ಮಾಡಿಕೊಂಡು ಈಗ ಒಂದೇ ಸಲ ಬರ ಬರ್ತಾ ಇದೆ, ನೀವು ಯಾರು ಬಿತ್ತನೆ ಮಾಡಬಾರ್ದು ಅಂತ ಹೇಳಿದ್ರೆ ಸರ್ಕಾರದ ಕರ್ತವ್ಯ ಅಲ್ವಾ? ಇರ್ತಕ್ಕಂಥ ವ್ಯವಸ್ಥೆನಲ್ಲಿ ರೈತರಿಗೆ ಯಾವ ರೀತಿ ನೀರನ್ನು ಹಿಡ್ಕೊಂಡು ಅವ್ರು ಕೊಡುವಂಥ ಕೆಲಸ ಮಾಡಬೇಕಿತ್ತು ರಾಜ್ಯ ಸರ್ಕಾರದ ಕರ್ತವ್ಯ ಇದು. ಹೇಳ ಬೇರೆ DK ಶಿವಕುಮಾರ್ ಅವರು ನಿನ್ನೆ ಅದೇ ಪ್ರಶ್ನೆಯನ್ನ ಕೇಳದಂತ ಸಂದರ್ಭದಲ್ಲಿ ಹೇಳಿದ್ರು, 42% ಕಡಿಮೆ ಆಗಿದೆ ಜೂನ್ ನಲ್ಲಿ ಸರಾಸರಿ ಮಳೆ. ಹಾಗಾಗಿ ಮಳೆ ಆಶ್ರಿತ ಏನಾದ್ರು ಇದ್ರೆ ನೋಡ್ಕೊಂಡು ಮಾಡಿ, ಬಟ್ ಜಲಾಶಯಗಳು ನಂಬ್ಕೊಂಡು ನೀವು ಬಿತ್ತನೆ ಮಾಡಬೇಡಿ. ಹ್ಞೂ ಸ್ವಾಮಿ, ನನ್ನ ಪ್ರಶ್ನೆ ಅದೇನೆ. ಬರದ ಛಾಯೆ ಇದೆ ಅಂತೇಳಿ ಮುನ್ಸೂಚನೆ ಇದ್ರೂ ಕೂಡ ನಮ್ಮ ಜಲಾಶಯಗಳಿಂದ ತಮಿಳುನಾಡಿಗೆ ಈ ಕಡೆ ನೀರು ಬಿಡೋಂಥ ಕೆಲಸ ದುಸ್ಸಾಹಸಕ್ಕೆ ಯಾಕೆ ಕೈ ಹಾಕಿದ್ರಿ? ನಮ್ಮ ರೈತರನ್ನು ರಕ್ಷಣೆ ಮಾಡೋದಕ್ಕೆ ಯಾಕೆ ಮನಸ್ಸು ಬರಲಿಲ್ಲ? ಅದಕ್ಕೆ ನೀವು ಬರುವ ಮುಂಚಿತವಾಗಿ ಹೇಳಿದೆ, ರೈತರ ಪರವಾಗಿ ರೈತರ ಕಾಳಜಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಇದ್ದಿದ್ರೆ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಬಂದ್ರೆ ಈ ಸಮಸ್ಯೆ ಬರ್ತದೆ. ನಮ್ಮ ಮುಂದೆ ಅನೇಕ ವಿಚಾರಗಳಿದ್ದಾವೆ. ಒಂದು ಕಡೆ ಬಿಡದಿ ರೈತರ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಆಗಬೇಕಾಗ್ತದೆ. ಮತ್ತೊಂದು ಕಡೆ ಭೀಕರ ಬರಗಾಲ, ರಾಜ್ಯ ಪ್ರವಾಸವನ್ನು ಕೂಡ ನಾವು ಹಮ್ಮಿಕೋಬೇಕಾಗ್ತದೆ, ಅದನ್ನು ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ದೇವೆ. ಮತ್ತೊಂದು ಕಡೆ ಗೃಹಲಕ್ಷ್ಮಿ ಏನು ಮಾಡೋದಕ್ಕೂ ಅನ್ಯಾಯ ಆಗ್ತಾಯಿದೆ, ಅದ್ರ ಬಗ್ಗೆನೂ ಕೂಡ ಹೋರಾಟವನ್ನು ಎತ್ಕೋಬೇಕಾಗ್ತದೆ. ಇದ್ರ ಮಧ್ಯೆ SIR ಕೂಡ ನಡೀತಾ ಇದೆ. ಎಲ್ಲದ್ರ ಮಧ್ಯೆ ಹಾಗೆ ಪ್ಲಾನ್ ಮಾಡಬೇಕು, ನಾವು ಮಾಡ್ತೇವೆ. ಹ್ಞೂ ಸ್ವಾಮಿ, ಯಾರು ಇನಿಷಿಯೇಟಿವ್ ತಗೋಬೇಕು? ರಾಜ್ಯ ಸರ್ಕಾರ ಇನಿಷಿಯೇಟಿವ್ ತಗೋಬೇಕು, ಅದನ್ನು ಮಾಡಲಿ ಅಂತ ನಾನು ಹೇಳ್ತಾ ಇರುವಂಥದ್ದು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.